ಸಚಿವರಾದ ಬಳಿಕ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಗೆ ಆಗಮಿಸಿದ ಸಚಿವ ಅಜಯ್ ಸಿಂಗ್ ಜಿಲ್ಲೆಯ ಬರ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿ, ಜಿಲ್ಲೆಯ ಎಲ್ಲಾ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಸೇರಿ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿರುವ ಸಂಕಷ್ಟದಲ್ಲಿರುವ ರೈತರ ಜಮೀನುಗಳಿಗೆ ನೇರವಾಗಿ ಭೇಟಿ ನೀಡಿ ಸ್ಥಿತಿಗತಿ ಪರಿಶೀಲಿಸಿ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದು, ಅದರಲ್ಲಿ ಬಹುತೇಕ ಹತ್ತಿ ಬೆಳೆಯಾಗಿದೆ. ಮಳೆ ಕೊರತೆಯಿಂದಾಗಿ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದ್ದು, ಶೀಘ್ರದಲ್ಲೇ ಸರ್ಕಾರಕ್ಕೆ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದರು. ವರದಿ ಬಸವಲಿಂಗಪ್ಪ, ಲಿಂಗಸಗೂರು. ಈಗ ಎಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಈ ಒಂದು ಭಾಗದ ಶಾಸಕರು ಎಲ್ಲರೂ ನಾವು ಸೇರಿ ಪ್ರತಿಯೊಂದು ತಾಲೂಕಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಇವಾಗ ರಾಯಚೂರಲ್ಲಿ ನನಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ಎಲ್ಲ ಅಧಿಕಾರಿಗಳ ಜೊತೆ ನಾವು ಸಮಾಲೋಚನೆಯನ್ನು ಮಾಡಿ ನಾವು ಪ್ರತಿಯೊಂದು ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದೀವಿ. ಜನರ ಜೊತೆ ಮತ್ತು ರೈತರ ಜೊತೆ ಏನು ಭಾಳಷ್ಟು ಒಂದು ಸಂಕಷ್ಟದಲ್ಲಿದ್ದಾರೆ, ಅವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ, ಅವ್ರ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಅವರ ಸಂಕಷ್ಟ ಏನಿದೆ ಅಂತ ನಾವು ಅರಿತುಕೊಂಡು ನಾವು ಒಂದು ವರದಿಯನ್ನು ಒಪ್ಪಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ನಮಗೆ ಹೇಳಿದ್ದಾರೆ, ಈ ಒಂದು ವರದಿ ಪ್ರತಿಯೊಂದು ತಾಲೂಕಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಭಾಳಷ್ಟು ಒಂದು ಗಂಭೀರವಾದ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಇವಾಗ ನಂಗೆ ತಿಳಿದಿರುವಂತೆ ಸುಮಾರು 2,27,000 ಹೆಕ್ಟೇರ್ ಏನು ಬಿತ್ತನೆ ಆಗಿದೆ, ಅದರಲ್ಲಿ ಹತ್ತಿ ಸುಮಾರು 1,60,000 ಬಿತ್ತನೆ ಆಗಿದೆ. ಅದು ಬಿಟ್ಟರೆ ಸೂರ್ಯಕಾಂತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, 90% ನಷ್ಟ ಆಗಿದೆ. ಅದಕ್ಕೆ ಏನೇನು ಮಾಡ್ಬೋದು ಅಂತ ನಾವು ಒಂದು ವರದಿ ಕೊಡ್ತೀವಿ. ರೈತರು ಸಾಲ ಮನ್ನಾ ಮತ್ತು ಬರ ಘೋಷಣೆ ಮಾಡಬೇಕು, ತ್ವರಿತವಾಗಿ ನಮಗೆ ಪರಿಹಾರ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾರಂಥದ್ದು. ಹೌದು, ಹಿಂದೆ ಇರ್ತಕ್ಕಂಥ 2023ರಲ್ಲೂ ಕೂಡ ಇಂತಹ ಒಂದು ಪರಿಸ್ಥಿತಿ ಬಂದಿತ್ತು. ಆವಾಗ ನಮ್ಮ ಸರ್ಕಾರವು ಕೂಡ ಸುಮಾರು 200ಕ್ಕಿಂತ ಹೆಚ್ಚಿನ ಒಂದು ಕ್ಷೇತ್ರಗಳಲ್ಲಿ ಒಂದು ಬರಗಾಲ ಅಂತ ಘೋಷಣೆ ಮಾಡಿದರು. ಈ ಬಾರಿಯೂ ಕೂಡ ನಮ್ಮ ಸರ್ಕಾರ ಯಾವಾಗಲೂ ಕೂಡ ರೈತರ ಪರವಾಗಿ ಇದೆ. ಸೊ ಅವ್ರು ಏನೇನು ಮಾಡಬೇಕು ಅಂತ ಎಲ್ಲವನ್ನು ಕೂಡ ಮಾಡ್ತೀವಿ. ಹೌದು, ಮೊನ್ನೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಬಂದಾಗ, ಮೈಸೂರಿಗೆ ಬಂದಿದ್ದಾಗ, ಆವಾಗ ನಮ್ಮ ಮುಖ್ಯಮಂತ್ರಿಯವರು ಕೂಡ ಒಂದು ಮನವಿಯನ್ನು ಮಾಡಿದ್ದಾರೆ. ಹೆಚ್ಚಿನ ಒಂದು ಆದ್ಯತೆ ಕರ್ನಾಟಕ ರಾಜ್ಯಕ್ಕೆ ಅವರು ನೀಡಬೇಕು. ಕೇಂದ್ರ ಸರ್ಕಾರ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಇಬ್ಬರು ಸೇರಿ ನಾವು ಒಂದು ಒಳ್ಳೆ ರೀತಿಯಿಂದ ನೆರವಿಗೆ ಬರ್ತೀವಂತ ಒಂದು ಉದ್ದೇಶ ಇದೆ. ಬಿಜೆಪಿ, ಕಾಂಗ್ರೆಸ್ ಮತ್ತು ಎಲ್ಲ ಶಾಸಕರು ರಾಯಚೂರಿನಲ್ಲಿ ಅಧಿವೇಶನಕ್ಕಿಂತ ಮುಂಚೆನೇ ಪರಿಹಾರ ಕೊಡಿಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಒತ್ತಡ ಆಗ್ತದೆ. ನೀವು ಯಾವ ರೀತಿ ಅದೇ ನೋಡೋಣ. ಇವಾಗ ನಾವು ಎಲ್ಲ ಕಡೆ ನಾವು ಹೋಗ್ತಾ ಇದ್ದೀವಿ. ಇವತ್ತೇ ನಾವು ಬಂದಿದ್ದೀವಿ. ಇವತ್ತಾಗಲಿ ನಾಳೆ ಆಗಲಿ ಎಲ್ಲ ಕಡೆ ನಾವು ಹೋಗಿ ಏನು ಪರಿಸ್ಥಿತಿ ಅಂದರೆ ಅವರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಗಮನಕ್ಕೆ ನಾವು ತೊಗೊಂಡು ಬರ್ತೀವಿ. ಸರ್ಕಾರ ಇನ್ಸೂರೆನ್ಸ್ ಕ್ಲೈಮ್ ಮಾಡಿ ಅಂತ, ಇನ್ಸೂರೆನ್ಸ್ ತುಂಬಿ ಅಂತ ರೈತರಿಗೆ ಹೇಳ್ತಾ ಇದ್ದಾರೆ. ಅದು ಕಳೆದ 5 ವರ್ಷದಿಂದ ಇದುವರೆಗೂ ಯಾವುದೇ ರೈತರಿಗೆ ಇನ್ಸೂರೆನ್ಸ್ ಕ್ಲೈಮ್ ಆಗಿಲ್ಲ.